ಇನ್ನು ವಿಧಾನಸಭೆಯಲ್ಲಿ ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ಈ ಕಾಯ್ದೆಯನ್ನು ವಿರೋಧಿಸಿ ನಿರ್ಣಯವನ್ನ ಸಿಎಂ ಸಿದ್ದರಾಮಯ್ಯ ಓದಿದ್ದಾರೆ. ವಿಧಾನಸಭೆಯಲ್ಲಿ ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯ ಓದುವಾಗ ಸಹಜವಾಗಿ ಪ್ರತಿಪಕ್ಷಗಳ ಗದ್ದಲ ಇತ್ತು, ಗಲಾಟೆ ಸೃಷ್ಟಿಯಾಯಿತು, ಕೋಲಾಹಲ ಆಯಿತು. ಲೂಟಿ ಸರ್ಕಾರ ಅಂತ ಘೋಷಣೆ ಕೂಗಿದ್ದಾರೆ ವಿಪಕ್ಷಗಳ ಸದಸ್ಯರು, ನಾಯಕರು. ಪ್ರತಿಪಕ್ಷಗಳ ನಡೆಗೆ ಸಿಎಂ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿ ಅದಕ್ಕೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಇನ್ನು ಗದ್ದಲದಿಂದಾಗಿ ವಿಧಾನಸಭೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಈ ಖಂಡನಾ ನಿರ್ಣಯವನ್ನ ಓದೋದಕ್ಕೆ ಸ್ಪೀಕರ್ ಅವಕಾಶವನ್ನ ಕೊಟ್ಟರು. ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು ಓದ್ತಾ ಇದ್ದಂಗೆ ದೊಡ್ಡ ಮಟ್ಟದ ಗದ್ದಲ ಗಲಾಟೆ ಶುರುವಾಯಿತು ವಿಧಾನಸಭೆಯಲ್ಲಿ. ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಆಯ್ತು, ಚರ್ಚೆ ಮಾಡೋ ಮಾತಾಡಿದ್ರೆ ರಿಪೋರ್ಟ್ ಇದೆ. ಲೂಟಿ ಹೊಡೆದಿದೆ ಅಂತ ಹೇಳಿ ಸರ್ಕಾರ ಲೂಟಿ ಹೊಡೆದಿದ್ದು ಲೂಟಿ ಮಾಡಿದ ರಿಪೋರ್ಟ್ ನಿಮ್ಮದೇ ಸರ್ಕಾರದ ರಿಪೋರ್ಟ್ ಮತ್ತೆ ಚರ್ಚೆ ಮಾಡಿ ಮಾರೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಲೂಟಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಸರ್ಕಾರ ಮಾಡಿ ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲು ಮಾಡಿ ಅದನ್ನು ರದ್ದತಿ ಮಾಡಿ ಲೂಟಿ ಮಾಡಿದ್ದಾರೆ. ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಲೂಟಿ ಮಾಡಿದೆ. ಈಗ ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಲೂಟಿ ಸರ್ಕಾರ ನಂದು ನಾನು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರವನ್ನ ಬೈಯೋದು, ತೆಗಳೋದು, ಕೇಂದ್ರ ಸರ್ಕಾರನ ಟೀಕೆ ಮಾಡುವಂಥ ಒಂದು ನಿರ್ಣಯವನ್ನು ತಂದಿದ್ದಾರೆ. ರೂಲ್ಸ್ ಪ್ರಕಾರ 7 ದಿನ ಮುಂಚೆ ನಮಗೆಲ್ಲರಿಗೂ ಕಾಪಿ ಕೊಡಬೇಕು. ರೂಲ್ಸಲ್ಲಿ ಕ್ಲಿಯರ್ ಆಗಿದೆ. 7 ದಿನಕ್ಕೆ ಮುಂಚೆ ನಮಗೆ ನೋಟಿಸ್ ಕೊಡಬೇಕು. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಮೊದಲೇ 7 ದಿನಕ್ಕೆ ಮುಂಚೆ ಕೊಡಬೇಕು ಅನ್ನೋದು ರೂಲ್ ಬುಕ್ಕಲ್ಲಿದೆ. ಆದರೆ ಇವತ್ತು ಮುಖ್ಯಮಂತ್ರಿ ಆದಂಥವರು ಏಕಾಏಕಿ ದೌರ್ಜನ್ಯ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನ ಕೆಟ್ಟ ರೀತಿಯಾಗಿ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ವಿಬಿಜಿ ರಾಮ್ಜಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಮತ್ತು ರಾಜ್ಯದ ನಡುವೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ, ರಾಜಕೀಯ ಜಟಾಪಟಿಗೆ ಕಾರಣ ಆಗೇ ಇದೆ. ಈ ಖಂಡನಾ ನಿರ್ಣಯಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಡೇ 1 ನಿಂದ ವಿಪಕ್ಷಗಳು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದಕ್ಕೆ ಈಗ ಇದೇನು ಕಾಂಗ್ರೆಸ್ ಸದನ ಅಲ್ಲ ಅಂತ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇದು ನಾಳೆಯಿಂದ ರಾಜಕೀಯವಾಗಿ ಯಾವ ರೀತಿಯಾದಂಥ ರೋಲ್ ಆಗುತ್ತೆ ರಾಜ್ಯದಲ್ಲಿ? ನಾಳೆಯಿಂದ ಅಂತಲ್ಲ, ಯಾವಾಗ ಅಧಿವೇಶನ ಆರಂಭವಾಯಿತು ಅವಾಗ್ಲಿಂದನೇ ಒಂದು ರೀತಿ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ ಅರುಣ್. ಯಾಕಂತ ಹೇಳಿದ್ರೆ ಈ ಒಂದು ವಿಶೇಷ ಅಧಿವೇಶನವನ್ನ ಕರೆದಿರ್ತಕ್ಕಂಥದ್ದೇ ಮನ್ರೇಗಾ ಕುರಿತಂತ ವಿಶೇಷ ಚರ್ಚೆಗೆ, ಮತ್ತೊಂದು ಕಡೆಯಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಿರೋಧಿಸಿ ಖಂಡನಾ ನಿರ್ಣಯವನ್ನ ಪಾಸ್ ಮಾಡುವಂತ ಒಂದು ನಿಟ್ಟಲ್ಲಿಯೇ ಇಂಥದ್ದು ಈ ಒಂದು ಅಧಿವೇಶನವನ್ನು ಕೂಡ ಕರೆದಿರ್ತಕ್ಕಂಥದ್ದು. ಈ ಒಂದು ಅಧಿವೇಶನದಲ್ಲಿ ಮನ್ರೇಗಾ ಕುರಿತಂತೆ ಆಗುವಂಥ ಒಂದು ಚರ್ಚೆಯನ್ನು ದಿಕ್ಕು ತಪ್ಪಿಸುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳು, ಮತ್ತೊಂದು ಕಡೆಯಾಗಿ ವಿವಿಧ ಸಚಿವರ ಮೇಲಿರ್ತಕ್ಕಂಥ ಹಗರಣಗಳ ಆರೋಪಗಳನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ರಾಜೀನಾಮೆಗೆ ಬಿಗಿಪಟ್ಟು, ಮತ್ತೊಂದು ಕಡೆಗೆ ಸದನದ ಬಾವಿಗಿಳಿದು ಧರಣಿ ನಡೆಸುವಂಥ ಒಂದು ಪ್ರಯತ್ನವನ್ನು, ಅಂಥದ್ದೊಂದು ದೊಡ್ಡ ಮಟ್ಟದ ಸುದ್ದಿಯಾಗುವಂಥ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಎರಡೂ ಸದನಗಳಲ್ಲೂ ಕೂಡ, ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಉಭಯ ಸದನಗಳಲ್ಲಿ ವಿಪಕ್ಷ ಅಂದರೆ JDS ಮತ್ತು BJP ಸದಸ್ಯರು ಮಾಡ್ತಾ ಇರುವಂಥದ್ದು. ಇವತ್ತು ಮತ್ತು ನಾಳೆ ಮನ್ರೇಗಾ ಕುರಿತಂತೆ ಎಸ್ಪೆಷಲಿ ವಿಶೇಷ ಚರ್ಚೆಯನ್ನು ಆರಂಭ ಮಾಡಿರುವಂಥದ್ದು. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನಕ್ಕೆ ಹಾಜರಾಗಿ ಮನ್ರೇಗಾ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೋ ಅಲ್ಲಿ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾರು ವಿರೋಧ ಪಕ್ಷದವರು, BJP ಮತ್ತು JDSನವರು. ಯಾಕಂತ ಹೇಳಿದ್ರೆ ಅಬಕಾರಿ ಹಗರಣ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ರವಿಶಂಕರ್ ಅವರು ಖುದ್ದು ಅಬಕಾರಿ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು. ಸದನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಹೋರಾಟಗಳು ಕೂಡ ನಡೆದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ನೈತಿಕತೆ ಇಲ್ಲ ಅವರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ CM ಇಂದ ಉತ್ತರ ಕೊಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಆಗ್ರಹವನ್ನು ಮಾಡ್ತಾರೆ. ಆದರೆ ಮನ್ರೇಗಾ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ಮನ್ರೇಗಾ ಕುರಿತಂತೆ ಚರ್ಚೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರಂಭ ಮಾಡ್ತಾರೆ. ಇದಕ್ಕೆ ಪ್ರತಿರೋಧವನ್ನು ಒಡ್ಡುವಂಥ BJP ಸದಸ್ಯರು
ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಗದ್ದಲದ ನಡುವೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಭಾಷಣವನ್ನ ಮುಂದುವರಿಸ್ತಾರೆ. ಈ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ನತ್ತ ನೋಡಿ, ನೀವು ಯಾರ್ಯಾರು ಪ್ರತಿರೋಧವನ್ನ ಒಡ್ತಾರೋ ಅವರನ್ನ ಹೊರ ಹಾಕಿ, ನಿಮ್ಗೆ ಅಧಿಕಾರ ಇದೆ ಎನ್ನುವಂತ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಆಡಳಿತ ಮತ್ತೆ ವಿಪಕ್ಷಗಳ ನಡುವೆ ಒಂದು ರೀತಿ ವಾಗ್ವಾದ, ಆರೋಪ ಪ್ರತ್ಯಾರೋಪ ನಡೆದು ಒಂದು ರೀತಿ ಕೋಲಾಹಲವೇ ಉಂಟು ಆಗುತ್ತೆ. ಮತ್ತೊಂದು ಕಡೆಯಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಮತ್ತೊಂದು ಕಡೆಯಾಗಿ ಬಿಜೆಪಿ ಹಿರಿಯ ಶಾಸಕ ಸುನಿಲ್ ಕುಮಾರ್ ನಡುವೆ ಒಂದು ರೀತಿ ಮಾತಿನ ಜಟಾಪಟಿಯು ಕೂಡ ನಡೆದಿರುವಂಥದ್ದು. ಒಂದ್ ಕಡೆಯಾಗಿ ಲೂಟಿ ಎನ್ನುವಂತ ಒಂದು ನಿಟ್ಟಲ್ಲಿ ಏನು ವಿರೋಧ ಪಕ್ಷದವರು ಟೀಕೆಯನ್ನ ಮಾಡಿದ್ರೆ, ಘೋಷಗಳನ್ನ ಕೂಗಿದ್ರೆ, ಇತ್ತ ಪರಶುರಾಮ ಪ್ರತಿಮೆಯ ಒಂದು ಹಗರಣಕ್ಕೂ ಸಹ, ಅಂದ್ರೆ ಆ ಒಂದು ಪರಶುರಾಮ ಪ್ರತಿಮೆಯ ಹಗರಣವನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಎರಡೂ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗಲಿ, ನಾನು ಆ ಒಂದು ವಿಚಾರವಾಗೂ ಕೂಡ ಚರ್ಚೆಯನ್ನ ಮಾಡೋದಕ್ಕೆ ರೆಡಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸುನೀಲ್ ಕುಮಾರ್ ವಿರುದ್ಧ ಕೇಳಿಬಂದಂತ ಒಂದು ಗಂಭೀರ ಆರೋಪ, ಅವತ್ತು ಇಂಧನ ಸಚಿವರಾದಂತ ಸಂದರ್ಭದಲ್ಲಿ ಉಡುಪಿಗೆ ಅಂದ್ರೆ ಪರಶುರಾಮ ಪ್ರತಿಮೆ ಏನು ಆ ಒಂದು ಪ್ರತಿಮೆ ಇದಾಗಿತ್ತು, ಕಳಪೆ ಕಾಮಗಾರಿ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಆ ಒಂದು ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಶಾಸಕರನ್ನ ಅಣಿಯೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾವಾಗ ವಾಗ್ವಾದ, ಆರೋಪ ಪ್ರತ್ಯಾರೋಪ ಉಂಟಾಗಿ ಕೋಲಾಹಲ ಉಂಟಾಯ್ತೋ ಸದನವನ್ನ 3:40ಕ್ಕೆ ಮುಂದೂಡಿದ್ದಾರೆ ಯುಟಿ ಖಾದರ್ ಅವರು. ಆದ್ರೆ ಈವರೆಗೂ ಕೂಡ ಭೋಜನ ವಿರಾಮದ ಬಳಿಕ ಕೋರಂ ಕೊರತೆಯಿಂದ ವಿಧಾನಸಭಾ ಕಲಾಪ ಆರಂಭವಾಗಿಲ್ಲ. ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಸಂಗವೂ ಕೂಡ ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ನಜೀರಂ ಥ್ಯಾಂಕ್ ಯು ತಿಮ್ಮೇಗೌಡ್ರೆಲ್ಲ ಡೀಟೇಲ್ಸ್ಗೆ.